ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಮೊನ್ನೆ ನಮ್ಮ ಒಂದು ಭಾರತೀಯ ಅಗ್ನಿವೀರ್ ರ್ಯಾಲಿಗೆ ಅರ್ಜಿ ಸಲ್ಲಿಸಿದ್ರೆ ಎಕ್ಸಾಮ್ ಕೂಡ ಪಾಸ್ ಆಗಿದ್ರೆ. ಈಗ ಫಿಸಿಕಲ್ ನಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದಾರ, ತುಂಬಾ ಜನ ಮಾನಸಿಕ ಕೂಡ ಹೋಗಿದಾರ, ಒತ್ತಡಕ್ಕೆ ಒಳಗಾಗಿದಾರ. ಯಾರು ಕೂಡ ಟೆನ್ಷನ್ ತಗೋಬೇಡ, ಇಂಡಿಯನ್ ಆರ್ಮಿ ಹೋದ್ರೇನು ಮತ್ತೊಂದು ರ್ಯಾಲಿ ಕರೆದೇ ಇರ್ತಾರೆ. ಈಗ ನಮ್ಮ ಒಂದು ಭಾರತೀಯ ಆಸಾಂ ರ್ಯಾಲಿ ನಡೀತಾ ಇದೆ, ಒಂದು ಸ್ನೇಹಿತರೆ ಅರ್ಜಿಯನ್ನ ಕರೆದಿದ್ದಾರೆ. 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾನೆ. ತುಂಬಾ ಜನ ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಕೇಳ್ತಾರ, ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಸಡಿಲಿಕ್ಕರಾತ ಮತ್ತೆ ಯಾವೊಂದು ವಿದ್ಯಾರ್ಥಿಗಳು ಕಷ್ಟಪಟ್ಟು ರನ್ನಿಂಗ್ ಮಾಡ್ತಾ ಇದ್ರೆ, ಮೊನ್ನೆ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ದಲ್ಲಿ ಹೋಗಿತ್ತಲ್ಲ, ಈ ಸಲ ಆದ್ರೂ ಈ ಒಂದು ಅಸ್ಸಾಂ ರೈಫಲ್ ಅನ್ನ ಪಾಸ್ ಮಾಡ್ಕೊಳ್ಳಿ, ಇದನ್ನೇ ಹೇಳ್ತಾ ಇರೋದು. ಈಗ ಅರ್ಜಿಯನ್ನ ಕರೆದಿದ್ದಾರೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾನೆ. A to Z ವರೆಗೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಎಲ್ಲದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಇದು 2025ರ ನೇಮಕಾತಿ ಆಗಿರತ್ತೆ. 2025 ಮತ್ತು 26ನೇ ಸಾಲಿನ ನೇಮಕಾತಿ ಇದು ರ್ಯಾಲಿ ಆಗಿರತ್ತೆ, ಅಸ್ಸಾಂ ರ್ಯಾಲಿ. ಇಲ್ಲಿ ಕಾಣಿಸ್ತಾ ಇರಬಹುದು ಯಾರಿಗೆ ಈ ಒಂದು ನೇಮಕಾತಿ ನಡೀತಾ ಇದೆ. ಇಲ್ಲ ರೂಲ್ಸ್ ಕೂಡ ತಿಳ್ಕೊಬೇಕಾಗತ್ತೆ. ಆ ರೂಲ್ಸ್ ಕೂಡ ನಿಮ್ಗೆ ತಿಳ್ಕೊಂಡು ಅದ ನಂತರ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಯಾವ ಪೋಸ್ಟ್ ಖಾಲಿ ಇದಾವೆ, ಯಾರ್ಯಾರಿಗೆ ಎಷ್ಟು ಖಾಲಿ ಇದಾವೆ ಅದೆಲ್ಲ ಕೊಟ್ಟಿದ್ದಾರೆ. ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇಬ್ರು ಅರ್ಜಿ ಸಲ್ಲಿಸಬಹುದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮಹಿಳೆಯರು ಮತ್ತು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಪೋಸ್ಟ್ ನೋಡಿ ಎಷ್ಟೆಷ್ಟು ಖಾಲಿ ಇದಾವೆ ಅಂತೇಳಿ, ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ಮತ್ತು ಪುರುಷರಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನೆಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಏಜ್ ಲಿಮಿಟ್ ಇಲ್ಲಿ OBC ಅಭ್ಯರ್ಥಿಗೆ ಬೇರೆ ರೀತಿಯಲ್ಲಿ ಮತ್ತು ಜನರಲ್ ಕಾಸ್ಟ್ ಅವರಿಗೆ ಬೇರೆ ಇರತ್ತೆ. ಒಟ್ಟಾರೆ ನೀವು 18 ವರ್ಷದಿಂದ ಈ ಒಂದು 18 ವರ್ಷದಿಂದ 28 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ 1 ಆಗಸ್ಟ್ 2025ರಂತೆ ನಿಮ್ಮ ಒಂದು ವಯೋಮಿತಿ ಕೂಡ ಲೆಕ್ಕಾಚಾರ ಮಾಡ್ತಾರೆ. ಅಂದ್ರೆ 1 ಆಗಸ್ಟ್ 2025ರಂತೆ 2007 ಯಾವ ಒಂದು ವಿದ್ಯಾರ್ಥಿ ಹುಟ್ಟಿದಾರಲ್ಲ ಅವರು ಅರ್ಜಿ ಸಲ್ಲಿಸಬಹುದು. ಅಥವಾ 1 ಆಗಸ್ಟ್ 1992ರಿಂದ ಇಲ್ಲಿ ಆಗಸ್ಟ್ 2007 ಯಾವ ಒಂದು ವಿದ್ಯಾರ್ಥಿ ಹುಟ್ಟಿದ್ರಲ್ಲ ಅವರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಕೆಲವರಿಗೆ 18ರಿಂದ 32 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ ಇದು SC ST ದವರಿಗೆ. ಅದ ನಂತರ ನೀವೇನಾದ್ರೂ ಜನರಲ್ ಕಾಸ್ಟ್ OBC ಇತ್ತಂದ್ರೆ ನಿಮ್ಗೆ 18ರಿಂದ 28 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಈ ರೀತಿಯಾಗಿ ವಯೋಮಿತಿ ನಿಮಗೆ ಸಡಿಲಿಕ್ಕೆ ಕೂಡ ಇರತ್ತೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದ ನಂತರ ಇನ್ನೂ ರೂಲ್ಸ್ ಕೊಟ್ಟಿದ್ದಾರೆ. ಇದು ಅಷ್ಟಕ್ಕೆಲ್ಲ ಇನ್ನು ಅರ್ಜಿ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ನಲ್ಲಿ ಇದೇನು www.com ಕಾಣಿಸ್ತಾ ಇದೆಯಲ್ಲ, assam-rifle.gin.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೆ ಅವಕಾಶ ಇಲ್ಲ, ಕೆಲವರಿಗೆ ಮಾತ್ರ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಸಂಸ್ಥೆ ನಮ್ಮ ಒಂದು ಭಾರತೀಯ ಅಸ್ಸಾಂ ರೈಫಲ್ ರ್ಯಾಲಿ ಅಂತ ಹೇಳಿ, ಅಸ್ಸಾಂ ರೈಫಲ್ ರ್ಯಾಲಿ ಟೋಟಲ್ ಆಗಿ 69 ಪೋಸ್ಟ್ ಇರತ್ತೆ. ಆಲ್ ಇಂಡಿಯಾದಲ್ಲಿ 69 ಪೋಸ್ಟ್ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಭಾರತದಲ್ಲಿ ಕೆಲಸ ಇರತ್ತೆ, ಅಸ್ಸಾಂದಲ್ಲಿ ಕೆಲಸ ಇರತ್ತೆ, ನಾಗಾಲ್ಯಾಂಡ್ದಲ್ಲಿ ಕೆಲಸ ಇರತ್ತೆ. ಈ ರೀತಿಯಾಗಿ ನಾವು ಪೋಸ್ಟ್ ನೋಡಿ, ರೈಫಲ್ ಮ್ಯಾನ್ ಹುದ್ದೆಗಳು ಮತ್ತು ರೈಫಲ್ ವುಮನ್ಸ್ ಅಂತೇಳಿ ಈ ಒಂದು ರೈಫಲ್ ಮ್ಯಾನ್ ಮತ್ತು ರೈಫಲ್ ವುಮನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿರುವಂತದ್ದು. ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಸ್ಯಾಲ್ರಿ ಇಲ್ಲಿ ಈ ಒಂದು ನೇಮಕಾತಿ ಪ್ರಕಾರ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಮೆನ್ಷನ್ ಮಾಡಿಲ್ಲ ಅವರು, ಇಷ್ಟೇ ಅಷ್ಟೇ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತ ನಿಮಗೆ ಸಂಪೂರ್ಣ ಮಾಹಿತಿ. ಅದ ನಂತರ ಇಲ್ಲಿ ನಿಮಗೆ ವಿದ್ಯಾರ್ಹತೆ SSLC ಮಾತ್ರ ಆಗಿರ್ಬೇಕಾಗತ್ತ. ಇನ್ನು ವಯೋಮಿತಿ ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಅರ್ಜಿ ಶುಲ್ಕಕ್ಕೆ ವಿಷಯ 100 ರೂಪಾಯಿ ಮಾತ್ರ ಇರತ್ತೆ. ಅದು ಕೂಡ ಸಾಮಾನ್ಯ ಅಭ್ಯರ್ಥಿ OBC ದವರಿಗೆ ಮಾತ್ರ. ಇನ್ನು ಮಹಿಳೆಯರಿಗೆ SC ST ವರ್ಗದವರಿಗೆ 1 ರೂಪಾಯಿ ಕೂಡ ಇರಲ್ಲ ಅಸ್ಸಾಂ ರೈಫಲ್ ರ್ಯಾಲಿಗೆ ಸಂಬಂಧಪಟ್ಟಂತೆ. ಇನ್ನು ಆಯ್ಕೆ ಪ್ರಕಾರದಲ್ಲಿ ವೈದ್ಯಕೀಯ ಪರೀಕ್ಷೆ ಪರಿಶೀಲನೆ ಮಾಡ್ತಾರೆ, ವಿವರವಾದ ವೈದ್ಯಕೀಯ ಪರೀಕ್ಷೆ ಇರತ್ತೆ, ಕ್ಷೇತ್ರ ಪ್ರಯೋಗ ಮಾಡ್ತಾರೆ. ಅದ ನಂತರ ಮೋಟಾರ್ ಸಾಮರ್ಥ್ಯ ಪರೀಕ್ಷೆ ಇರತ್ತೆ, ದೈಹಿಕ ಪ್ರಾಮಾಣಿಕ ಪರೀಕ್ಷೆ ಇರತ್ತೆ. ಅದ ನಂತರ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ಗಳು ಇರೋದ್ರಿಂದ ನಿಮ್ಮ ಒಂದು ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಈ ರೀತಿಯಾಗಿ ಅನುಭವ ಅಂದ್ರೆ ಕ್ರೀಡಾಕೂಟದ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗತ್ತೆ. ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಕ್ರೀಡಾಕೂಟದ ಪ್ರಮಾಣ ಪತ್ರ ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕಗಳು, ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 16/8/2025ರಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. 16/8/2025ರಿಂದ ಈ ಒಂದು ಅರ್ಜಿ ಪ್ರಾರಂಭ ಆಗತ್ತೆ. ಅದ ನಂತರ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ 15/9/2025 ಈ ಒಂದು ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಇದನ್ನ ನೋಡ್ಕೊಳ್ಳಿ, ಮುಖ್ಯ ಪಾಯಿಂಟ್.
ತುಂಬಾ ಜನ ಕೊನೆ ದಿನಾಂಕ ಆದ್ಮೇಲೆ ಅರ್ಜಿ ಸಲ್ಸಕ್ ಹೋಗ್ತೀರಾ, ಆದ್ರೆ ಅಲ್ಲಿ ದಿನಾಂಕ ಮುಗ್ದಿರತ್ತೆ, ಆಗ ನೀವು ಅರ್ಜಿ ಸಲ್ಲಿಸಿದ್ರು ವೇಸ್ಟ್. ದಯವಿಟ್ಟು ನೋಡಿ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ಗಳು, ಇಲ್ಲಿ ಕೆಲವರಿಗೆ ಸೆಂಟಿಮೀಟರ್ದಲ್ಲಿ ನಿಮ್ಮ ಹೈಟ್ ಕೊಟ್ಟಿದ್ದಾರೆ, ಆ ಒಂದು ಹೈಟ್ ಕೂಡ ನೋಡ್ಕೊಳ್ಳಿ, ಮಹಿಳೆಯರಿಗೆ ಎಷ್ಟು ಬೇಕು ಪುರುಷರಿಗೆ ಎಷ್ಟು ಬೇಕು ಅಂತ ಹೇಳಿ. ಇಲ್ಲಿ ನೋಡಿ ಆಲ್ ಇಂಡಿಯಾ ಅಭ್ಯರ್ಥಿಗಳಿಗೆ, ನಮ್ಮೊಂದು ಭಾರತೀಯ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಇರಬೇಕು, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತೆ. ಇನ್ನು ಎದೆ ಸುತ್ತಳತೆ ಇದು ಪುರುಷರಿಗೆ ಮಾತ್ರ ಅನುಭವವಾಗತ್ತೆ. 80 ಸೆಂಟಿಮೀಟರ್ ಸಾಮಾನ್ಯವಾಗಿ ಇರಬೇಕಾಗತ್ತೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್, ಟೋಟಲ್ ನಿಮಗೆ 85 ಸೆಂಟಿಮೀಟರ್ದಿಂದ 86 ಸೆಂಟಿಮೀಟರ್ ನಿಮ್ಮ ಒಂದು ಎದೆ ಸುತ್ತಳತೆ ಇರಬೇಕಾಗತ್ತೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಉಳಿದಂತ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಇದೆಲ್ಲ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಏನೇನು ಪಾಸ್ ಆಗಿರಬೇಕು, ಯಾವ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿ, ನಿಮ್ಮ ಒಂದು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ, ಅದರದೆಲ್ಲ ಸರ್ಟಿಫಿಕೇಟ್ ಬೇಕು, ಅದು ಕೂಡ ತಗೊಳ್ಕೊಳ್ಳಿ. ಇಲ್ಲಿ ಫುಟ್ಬಾಲ್ ಆಗ್ಬೋದು, ಬಾಕ್ಸಿಂಗ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಖೋ ಖೋ ಆಗ್ಬೋದು, ಕರಾಟೆ ಆಗ್ಬೋದು, ಅದ ನಂತರ ಸ್ಪೀಕ್ ಕರ್ಕವ್ ಆಗಿರ್ಬೋದು, ಅಥವಾ ವಿವಿಧ ಒಂದು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕರೆದಿರುವಂತದ್ದು. ಇದನ್ನ ಚೆಕ್ ಮಾಡ್ಕೊಳ್ಳಿ. ರನ್ನಿಂಗು ಅವೇ ನಂತರ ವಿವಿಧ ಇದಾವೆ. ನೋಟಿಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಏನೇ ಡೌಟ್ ಇತ್ತಂದ್ರೆ ನಮಗೆ ಇನ್ಸ್ಟಾದಲ್ಲಿ ಮೆಸೇಜ್